ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ಅತ್ತೆ ಆ ಥರ ಹೇಳಿದ್ರು ಅಂತ ನೀನು ಬೇಜಾರು ಮಾಡ್ಕೊಂಬೇಡ. ನಮಗೂ ಒಳ್ಳೆ ದಿನಗಳು ಬರುತ್ತೆ. ಇಲ್ಲ ಅಮೂಲ್ ಬೇಬಿ, ಯಾರು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ. ಒಂದು ಕಡೆ ಅತ್ತೆ, ಇನ್ನೊಂದು ಕಡೆ ಅಮ್ಮನೂ ಅರ್ಥ ಮಾಡ್ಕೊಂಡಿಲ್ಲ. ಇನ್ನೊಂದು ಕಡೆ ನಾನು ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಸತ್ಯ. ನಿನ್ನ ಹಾಗೆ ಅವರು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಂಗೊಂದು ಛಲ ಸಿಕ್ಕಿರೋದು, ಹೋರಾಡೋದಕ್ಕೆ ಬಲ ಸಿಕ್ಕಿರೋದು. ನೀನು ಒಳಗಿದ್ಯಾ, ಆದರೆ ನಾನು ಈ ಪ್ರಪಂಚದಲ್ಲಿ ಬಂದೆ ಅನ್ನಿಸ್ತದೆ ಅಮೂಲ್ ಬೇಬಿ. ಸತ್ಯ, ಈ ಪರಿಸ್ಥಿತಿ ಎಲ್ಲರ ಮುಂದೆ ನಿನ್ನ ತಪ್ಪಿತಸ್ಥೆಯಾಗಿ ಮಾಡಿದೆ. ದಿಸ್ ಟು ಶೆಲ್ ಪಾಸ್. ನನಗೆ ಗೊತ್ತು ಇದನ್ನೆಲ್ಲ ನೀನೇ ಸರಿ ಮಾಡ್ತೀಯ ಅಂತ. ಎಲ್ರಿಗೂ ಧೈರ್ಯ ಹೇಳ್ತಿದ್ದ ನೀನು ಈ ಥರ ಕುಗ್ಗಿದ್ರೆ ಹೇಗೆ ಸತ್ಯ? ಚಿಯರ್ ಅಪ್. ಥ್ಯಾಂಕ್ಸ್ ಅಮೂಲ್ ಬೇಬಿ. ನೀನೇ ಈ ಪರಿಸ್ಥಿತಿಲಿದ್ರು ನನ್ನನ್ನು ಬಿಟ್ಕೊಡ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸತ್ಯ, ಇದನ್ನೆಲ್ಲ ಬಿಡು. ನೀ ನನಗೆ ಆ ಮೆಡಿಸಿನ್ ಕಂಪ್ನಿ ಬಗ್ಗೆ ಕೇಳಿದೆ ಅಲ್ವಾ? ಇವಾಗ ಅದನ್ನೆಲ್ಲ ಹೇಳ. ಸತ್ಯ, ಈ ಕಂಪ್ನಿ ಬಗ್ಗೆ ನನಗೆ ಮೊದಲು ಹೇಳಿದ್ದು ರವಿ. ಅದೇ ಅವತ್ತು ನಮ್ಮ ಮನೆಗೆ ಬಂದಿದ್ನಲ್ಲ, ಇವಾಗ ತಲೆ ಮರೆಸ್ಕೊಂಡಿದ್ದಾನಲ್ಲ, ಅವನೇ. ನಮ್ಮ ಕಂಪ್ನಿ ಪಕ್ಕದಲ್ಲಿ ಅವನೊಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದ. 6 ವರ್ಷದಿಂದ ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಡೀಲರ್ಶಿಪ್ ಓಪನ್ ಆಗಿದೆ, ಇನ್ವೆಸ್ಟ್ ಮಾಡಿ ಅಂತ. ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿದೆ. ಸುಮ್ಮನೆ ಹಾಗೆ ಬ್ಲೈಂಡಾಗಿ ನಂಬಿದ್ಯಾ? ಪೂರ್ವಪರ ಎಲ್ಲ ವಿಚಾರಿಸ್ಲಿಲ್ವಾ ನೀನು? ಸತ್ಯ, ಅದು ಆ ಥರ ಅಲ್ಲ. ಅದಕ್ಕೆ ಅಂತಾನೆ ಒಂದಿಷ್ಟು ಪೇಪರ್ ತೋರಿಸ್ತಾ, ಅದನ್ನೆಲ್ಲ ವೆರಿಫೈ ಮಾಡಿಸಿದಾಗ ಅದು ಕರೆಕ್ಟಾಗೇ ಇತ್ತು. ಬಟ್ ಈಗೆಲ್ಲ ಉಲ್ಟಾ ಆಗಿದೆಯಲ್ಲ ಅಮೂಲ್ ಬೇಬಿ. ಸತ್ಯ, ನಿಜ ಹೇಳಬೇಕು ಅಂದರೆ ಈ ಕಂಪ್ನಿನಲ್ಲಿ ಡೈರೆಕ್ಟಾಗಿ ಇನ್ವಾಲ್ವೇ ಆಗಿಲ್ಲ. ಈ ಕಂಪ್ನಿ ಮಾಡಿರೋ ಫ್ರಾಡ್ನೆಲ್ಲ ನನ್ನ ತಲೆಗೆ ಯಾಕೆ ಕಟ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇರಲಿ, ಅದನ್ನು ನಾನು ಕಂಡು ಹಿಡಿತೀನಿ. ನಿನಗೆ ಇನ್ನೇನಾದರೂ ಹೇಳೋಕ್ಕಿದೆಯಾ? ಸತ್ಯ, ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೇನಾದ್ರು ಹೊಡೆದ್ರೆ ಅದನ್ನ ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ, ಚಿಕ್ಕ ಮೈನ್ಯೂಟ್ ಡೀಟೇಲ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸತ್ಯ, ಐ ಲವ್ ಯು.
ಮಗನ ನೋಡೋಕೆ ಹೋಗ್ತಿರೋ ಖುಷಿಯಲ್ಲಿ ಇಷ್ಟೊಂದೆಲ್ಲ ಅಡುಗೆ ಮಾಡಿಬಿಟ್ಟಿದ್ಯಾ? ಹ್ಞೂ ಊರ್ಮಿಳ, ನನ್ನ ಮಗನಿಗೆ ಏನೇನು ಬೇಕೋ ಅದೆಲ್ಲ ಮಾಡಿದ್ದೀನಿ. ಆದರೆ ಅವನನ್ನು ನೋಡೋದಕ್ಕೆ ಜೈಲಿಗೆ ಹೋಗ್ತಿದ್ದೀನಲ್ಲ ಅನ್ನೋ ಬೇಸರ ಇದೆ. ಕಾರ್ತಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟ ತೊಗೊಂಡು ಹೋಗ್ಬೇಕು ಅಂತ ನೀನೇ ಬಿಸಿ ಬಿಸಿಯಾಗಿ ಊಟ ತೊಗೊಂಡು ಹೋಗ್ತಿದ್ದೆ. ಹಾಗೆ ತಿನ್ಸಿ ಕೂಡ ಬರ್ತಾ ಇದ್ದೆ. ಆದರೆ ಈಗ ನೋಡು ಪರಿಸ್ಥಿತಿ ಹೇಗಾಗಿದೆ ಅಂತ. ಪರವಾಗಿಲ್ಲ ಊರ್ಮಿ, ಏನು ಮಾಡೋಕ್ಕಾಗತ್ತೆ? ನಮ್ಮ ಹಣೆಯಲ್ಲಿ ಇದೇ ಬರೆದಿದೆ ಅನ್ನೋದಾದರೆ ಅದೇ ಸರಿ. ಆದರೆ ನಾನು ನನ್ನ ಮಗನ ಜೊತೆ ಗಟ್ಟಿಯಾಗಿ ನಿಲ್ತೀನಿ. ಸಮಾಜಘಾತಕ ಮಗನನ್ನು ಹೆತ್ತಿಲ್ಲ ಅನ್ನೋ ನಂಬಿಕೆ ನನಗಿದೆ ಊರ್ಮಿ. ಅಷ್ಟು ಸಾಕು ನನಗೆ. ದೊಡ್ಡಮ್ಮ, ನಿಮ್ಮನ್ನು ಹೀಗೆ ನೋಡೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಹುಚ್ಚು ಹುಡುಗಿ, ನಿಮ್ಮ ದೊಡ್ಡಮ್ಮನೇ ಇಷ್ಟು ಧೈರ್ಯವಾಗಿ ನಿಂತಿರ್ಬೇಕಾದ್ರೆ ನಿನಗೆ ಯಾಕೆ ಕಷ್ಟ? ಏನೂ ಆಗಲ್ಲ ಅವನಿಗೆ, ಧೈರ್ಯವಾಗಿರು. ಅವನಿಗೆ ಏನು ಆಗೋದಕ್ಕೂ ನಾನು ಬಿಡೋದಿಲ್ಲ. ಊರ್ಮಿಳಾ, ಸರಿ ಕಣೆ, ನಾನು ಹೋಗಿ ಬರ್ತೀನಿ. ತಡ ಆದರೆ ನನ್ನ ಮಗನಿಗೆ ಊಟದ ಸಮಯ ಮೀರಿ ಹೋಗುತ್ತೆ. ನೀವೆಲ್ಲ ಊಟ ಮಾಡ್ಕೊಳ್ಳಿ. ದೊಡ್ಡಮ್ಮ, ನೀವು? ನಾನು ಬಂದಮೇಲೆ ಊಟ ಮಾಡ್ತೀನಿ ಇವತ್ತು. ನನ್ನ ಮಗನ ನೋಡಕ್ಕೆ ಹೋಗ್ತಿದ್ದೀನಿ ಅನ್ನೋ ಖುಷಿ ಇದೆಯಲ್ಲ, ನನಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.